ಹಾಯ್ ಹಲೋ ನಮಸ್ಕಾರ. ಇದು BEC ಧ್ವನಿ 90.4 FM ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ. ಸ್ನೇಹಿತರೆ, ಹಾಗಾದ್ರೆ ಜೂನ್ 21ನ ವಿಶ್ವ ಯೋಗ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದ ಅಧ್ಯಕ್ಷರಾದಂತಹ ಶ್ರೀ SK ಕುಪ್ಪಸ್ತವರು ನಮ್ಮ ಜೊತೆಗಿದ್ದಾರೆ. ಇವರು ಈ ಯೋಗ ದಿನಾಚರಣೆಯ ನಿಮಿತ್ತ ಯೋಗದ ಮಹತ್ವ, ಯೋಗದಲ್ಲಿರುವಂತಹ ಪದ್ಧತಿಗಳು, ಯೋಗದಿಂದ ಆಗುವಂತಹ ಲಾಭದ ಕುರಿತಾಗಿ ನಮ್ಮ ಜೊತೆಗೆ ವಿಸ್ತೃತವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಮೊದಲನೇದಾಗಿ ವಿಶ್ವ ಯೋಗ ದಿನಾಚರಣೆ ಶುಭಾಶಯಗಳು ಸರ್. ಧನ್ಯವಾದಗಳು. ಸರ್, ಯೋಗ ಹಂಗಂತಂದ್ರೆ ಏನು? ನಿಜವಾದ ಯೋಗದ ಪದದ ಅರ್ಥ ಹೇಳೋದಾದ್ರೆ ಸರ್? ಸೊ ಯೋಗ ಇದು ನಿಜವಾಗಿ ಸಂಸ್ಕೃತ ಮೂಲ ಶಬ್ದ ಯುಜ್, ಇದರಿಂದ ಬಂದಂಥದ್ದು. ಯುಜ್ ಅಂದ್ರೆ ಕೂಡುವಿಕೆ, ಜೊತೆಯಾಗುವಿಕೆ ಅಂತ ಅರ್ಥ. ಅದೇನು ಜೊತೆಯಾಗುವಿಕೆ? ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ಒಂದಾಗಿ ಕೆಲಸ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡೋದು. ಅಲ್ಲೇನು, ನಮ್ಮ ದೇಹ ನಮ್ಮ ಮನಸ್ಸು ಒಂದಾಗಿ ಕೆಲಸ ಮಾಡಂಗಿಲ್ಲೇನೋ? ಮಾಡಂಗಿಲ್ಲ. ಯಾಕಂದ್ರೆ ದೇಹದ ಸ್ವಭಾವ ಬೇರೆ, ಮನಸ್ಸಿನ ಸ್ವಭಾವ ಬೇರೆ. ದೇಹ ವಿಶ್ರಾಂತಿಯನ್ನು ಬಯಸುತ್ತೆ, ಮನಸ್ಸು ಓಡ್ತಾ ಇರುತ್ತೆ, ಚಂಚಲ ಇದೆ, ಹರಡುತ್ತೆ, ಓಡುತ್ತೆ. ಅದು ಇವನ್ನ ಎರಡನ್ನೂ ನಾವು ಸೇರಿಸ್ಬೇಕು ಅಂತ. ಸೊ ದೇಹ ಮತ್ತು ಮನಸ್ಸು ಇವೆರಡು ಒಂದಾಗಿ ಕೆಲಸ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡಬೇಕು. ಇದು ಆ್ಯಕ್ಚುಲಿ ಯೋಗದ ಪ್ರಾಥಮಿಕ ಒಂದು ಅರ್ಥ. ಇದು ಪ್ರಾಥಮಿಕ ಸ್ಟೇಜ್ನಲ್ಲಿ ಅರ್ಥ. ಆದರೆ ಯೋಗದಲ್ಲಿ ಸಾಧನೆ ಮಾಡ್ತಾ ಮಾಡ್ತಾ ಸೊ ನಮ್ದು ಯೋಗದ ಉದ್ದೇಶ ಏನಪ್ಪ ಅಂದರೆ, ಸೊ ನನಗೆ ಐ ಆಮ್ ಹ್ಯಾವಿಂಗ್ ಮೈ ಓನ್ ಕಾನ್ಷಿಯಸ್ನೆಸ್, ನನಗೆ ನನ್ನದೇ ಆದಂಥ ಒಂದು ಪ್ರಜ್ಞೆ ಇದೆ. ಹೊರಗಡೆ ಒಂದು ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಇದೆ, ವಿಶ್ವ ಪ್ರಜ್ಞೆ. ಸೊ ನನ್ನ ಮನಸ್ಸು ವಿಶ್ವ ಪ್ರಜ್ಞೆಯ ಜೊತೆಗೆ ಒಂದಾಗಬೇಕು. ಮೈ ಕಾನ್ಷಿಯಸ್ನೆಸ್ ಶುಡ್ ಮರ್ಜ್ ವಿತ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ಅದನ್ನ ಯೋಗ ಕಲಿಸುತ್ತೆ. ನಾನು ಬೇರೆ ಅಲ್ಲ, ಹೊರಗಡೆ ಯೂನಿವರ್ಸಲ್ ಇರ್ತಕ್ಕಂಥ ಪ್ರಜ್ಞೆ, ಮನಸ್ಸು, ವಿಶಾಲ ಪ್ರಜ್ಞೆ ಬೇರೆ ಅಲ್ಲ, ಎರಡೂ ಒಂದೇ. ಸರ್, ಯೋಗ ಮಾಡೋದು ಧ್ಯಾನನ ಅಥವಾ ವ್ಯಾಯಾಮನ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲ ಇದೆ ಸರ್. ಅದ್ರ ಬಗ್ಗೆ ಒಬ್ಬ ಯೋಗ ತಜ್ಞರಾಗಿ ಏನು ಹೇಳ್ತೀರಿ ಸರ್? ಯೋಗನ ಬೇರೆ, ವ್ಯಾಯಾಮನ ಬೇರೆ, ಎರಡು ಬೇರೆ ಬೇರೆ. ಸೊ ಯೋಗದೊಳಗೆ ನಮ್ದು ಉದ್ದೇಶ ಏನಪ್ಪ? ಮಾನಸಿಕ ದೃಢತೆ, ವಿಲ್ ಪವರ್ ಅನ್ನ ಹೆಚ್ಚು ಮಾಡೋದು. ವ್ಯಾಯಾಮದಲ್ಲಿ ಮಸಲ್ ಪವರ್ಗಳನ್ನ ಹೆಚ್ಚು ಮಾಡೋದು. ಯೋಗದಲ್ಲಿ ಆಕ್ಚುಲಿ ನಮ್ದು ಉಸಿರಾಟದ ಕ್ರಿಯೆ ಕಡಿಮೆ ಆಗುತ್ತೆ, ವ್ಯಾಯಾಮದಲ್ಲಿ ಉಸಿರಾಟದ ಕ್ರಿಯೆ ಹೆಚ್ಚಾಗುತ್ತೆ. ಯೋಗದಲ್ಲಿ ಶಕ್ತಿಯ ನಿರ್ಮಾಣ ಆಗುತ್ತೆ, ವ್ಯಾಯಾಮದಲ್ಲಿ ಶಕ್ತಿ ವ್ಯಯ ಆಗುತ್ತೆ. ಯೋಗದಲ್ಲಿ ಹಸಿವು ಕಡಿಮೆ ಆಗುತ್ತೆ, ವ್ಯಾಯಾಮದಲ್ಲಿ ಹಸಿವು ಹೆಚ್ಚಾಗುತ್ತೆ. ಯೋಗದಲ್ಲಿ ನಮ್ದು ಬ್ಲಡ್ ಪ್ರೆಷರ್ ಇರ್ಬೋದು, ಹಾರ್ಟ್ ಬೀಟ್ ಇರ್ಬೋದು, ಇವೆಲ್ಲಾನು ಕಡಿಮೆ ಆಗುತ್ತೆ. ಆದರೆ ವ್ಯಾಯಾಮಗಳಲ್ಲಿ ಇದೆಲ್ಲ ಹೆಚ್ಚಾಗುತ್ತೆ. ಅದಕ್ಕೆ ಯೋಗನೇ ಬೇರೆ, ವ್ಯಾಯಾಮನೇ ಬೇರೆ. ಇನ್ನು ಧ್ಯಾನ ಹೇಳ್ತೀವಿ ನಾವು. ಯೋಗ ಮತ್ತು ಧ್ಯಾನ ಹೇಳೋದು ಎರಡು ಬೇರೆ ಬೇರೆ ಅಲ್ಲ. ಧ್ಯಾನ ಯೋಗದ ಒಂದು ಭಾಗ. ಇದು ನಮ್ಮ ಪತಂಜಲಿ ಅಷ್ಟಾಂಗ ಯೋಗ ಹೇಳ್ತೀವಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಧ್ಯಾನ ಇದು ಅಷ್ಟಾಂಗ ಯೋಗದ 7ನೇ ಹಂತ. ಅದಕ್ಕೆ ಶಬ್ದ ಯೋಗ ಮತ್ತು ಧ್ಯಾನ ಅಂತ ಉಪಯೋಗ ಮಾಡೋ ಪ್ರಶ್ನೆ ಇಲ್ಲ. ಅದು ಧ್ಯಾನ ಯೋಗದ ಒಂದು ಭಾಗ. ಅದು ಸರ್, ಈ ಯೋಗ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಚಾರವನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು. ಇವತ್ತಿನ ಈ ಒಂದು ಕಾಲಮಾನದಲ್ಲಿ ಜಗತ್ತಿನಲ್ಲಿ ಯೋಗ ಎಷ್ಟರ ಮಟ್ಟಿಗೆ ಪ್ರಸಾರಗೊಂಡಿದೆ ಅಂತ ಹೇಳ್ತೀರಿ ಸರ್? ಯೋಗ ಆಕ್ಚುಲಿ ನಮ್ಮದೇ ಒಂದು ಪ್ರಾಚೀನ ಶಾಸ್ತ್ರ ಇದು, ನಮ್ಮ ದೇಶದ ಪ್ರಾಚೀನ ಶಾಸ್ತ್ರ ಇದು. ಆದರೆ ಇದು ಒಂದು ವೇದಿಕ್ ಪೀರಿಯಡ್ ಅಲ್ಲಿ ಇತ್ತು, ಪೋಸ್ಟ್ ವೇದಿಕ್ ಪೀರಿಯಡ್ ಅಲ್ಲಿ ಇತ್ತು, ಕ್ಲಾಸಿಕಲ್ ಪೀರಿಯಡ್ ಅಲ್ಲಿ ಇತ್ತು, ಪೋಸ್ಟ್ ಕ್ಲಾಸಿಕಲ್ ಪೀರಿಯಡ್ ಇತ್ತು. ಸೊ ಅದ್ರ ಜೊತೆಗೆ ಬೇರೆ ಬೇರೆ ಸಂದರ್ಭದಲ್ಲಿ. ಸೊ ಯೋಗ ಮೂಲತಃ ಶಿವನಿಂದಲೇ ಪ್ರಾರಂಭ ಆಗಿತ್ತು. ಸೊ ಆದಿಶಿವ, ಆದಿಯೋಗಿ ಅಂತ ನಮಗೆ. ಸೊ ಅವನು 7 ಜನ ಋಷಿಗಳು, ಸಪ್ತರ್ಷಿಗಳು, ಅವರಿಗೆ ಯೋಗದ ಒಂದು ತರಬೇತಿ ಅಥವಾ ಮಾರ್ಗದರ್ಶನ ಮಾಡ್ತಾನೆ. ಆ ಸಪ್ತರ್ಷಿಗಳು ಎಲ್ಲ ಕಡೆ ಯೋಗದ ಒಂದು ಪ್ರಚಾರ ಮಾಡ್ತಾರೆ. ಇದು ನಮ್ಮದು ಪರಂಪರೆ. ಅದರ ನಂತರ ಸಾಕಷ್ಟು ಜನ ಪುನಃ ಅದನ್ನೇ ಬೇರೆ ಬೇರೆ ರೂಪದಲ್ಲಿ ತಗೊಂಡು ಬಂದಿದ್ದಾರೆ. ಭಕ್ತಿ ಯೋಗ, ಕರ್ಮಯೋಗ, ರಾಜಯೋಗ, ಅಷ್ಟಾಂಗ ಯೋಗ, ಹಠಯೋಗ ಅಂತ ಹೇಳಿ. ಅದ್ರ ಜೊತೆಗೆ ಬೇರೆ ಬೇರೆ ಸಂಪ್ರದಾಯಗಳು ಸಹಿತ ಬೌದ್ಧ ಯೋಗ, ಜೈನ ಯೋಗ, ಲಯ ಯೋಗ ಅಂತ ಹೇಳಿ ಸೊ ಬೇರೆ ಬೇರೆ ಸಂಪ್ರದಾಯ ತಗೊಂಡು. ಎಲ್ಲ ಯೋಗಗಳ ಮೂಲ ಉದ್ದೇಶ ಸೊ ಸಮಾಧಿ ಸ್ಥಿತಿ, ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ, ಸಮಾಧಿಗೆ ಹೋಗ್ಬೇಕು ಅನ್ನೋದು ಎಲ್ಲ ಯೋಗಗಳ ಉದ್ದೇಶ ಅದು. ಸೊ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಜನ ಇವತ್ತು ಟಿ ಕೃಷ್ಣಮಾಚಾರ್ಯ ಅಂತವ್ರು ಇರ್ಬೋದು, ರಮಣ ಮಹರ್ಷಿಗಳಂತವ್ರು ಇರ್ಬೋದು, ಸೊ ಆಚಾರ್ಯ ರಜನೀಶ್ ಅಂತವ್ರು ಇರ್ಬೋದು, ಸೊ ಬಾಬಾ ರಾಮದೇವ್ ಅಂತ ಇರ್ಬೋದು. ಇಡೀ ಜಗತ್ತಿನ ತುಂಬೆಲ್ಲ ಅದು ಯೋಗದ ಒಂದು ಜನಪ್ರಿಯತೆಯನ್ನು ಹೆಚ್ಚು ಮಾಡಿದ್ದಾರೆ ಎಲ್ಲ ಕಡೆ.
ರವಿಶಂಕರ್ ಗುರೂಜಿಯವರು ಎಲ್ಲ ಕಡೆ ಯೋಗವನ್ನು ಪ್ರಚಾರ ಮಾಡಿ ತೆಗೆದುಕೊಂಡು ಜಾಗತಿಕ ಪ್ರಸಿದ್ಧಿಯನ್ನು ಕೊಟ್ಟರು. ಆದರೂ ಸಹಿತ ಸೊ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾವಾಗ ಅಧಿಕಾರಕ್ಕೆ ತಗೊಂಡು ಬಂದರೋ ಸೊ ವಿಶ್ವಸಂಸ್ಥೆಯ ಒಂದು ಸಭೆಯೊಳಗೆ ಇದು ಒಂದು ನಿರ್ಣಯ ಆಗುವಂಗೆ ಮಾಡಿದರು. ಇಡೀ ಜಗತ್ತಿನಲ್ಲಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾಕೆ ಆಚರಣೆ ಮಾಡಬಾರ್ದು. ಅವ್ರ ಉದ್ದೇಶ ಏನು, ಯೋಗದ ಮುಖಾಂತರ ಜನರಲ್ಲಿ ಒಂದು ಅರಿವನ್ನು ನಿರ್ಮಾಣ ಮಾಡಬೇಕು, ಮತ್ತು ಯೋಗದ ಮುಖಾಂತರ ಎಲ್ಲರೂ ಸಹಿತ ಯೋಗವನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇದೆ ಅನ್ನೋ ಕಾರಣಕ್ಕೆ ಅದಕ್ಕೊಂದು ಪ್ರಸಿದ್ಧಿಯನ್ನು ಕೊಟ್ಟು ಇವತ್ತು ಮುಸ್ಲಿಂ ರಾಷ್ಟ್ರ ಇರ್ಬೋದು, ಕ್ರಿಶ್ಚಿಯನ್ ರಾಷ್ಟ್ರಗಳಿರ್ಬೋದು, ಎಷ್ಟೋ ನೂರಾರು ರಾಷ್ಟ್ರಗಳ ಸೊ ಇವತ್ತು ಯೋಗವನ್ನು ಇವತ್ತು ಫಾಲೋ ಮಾಡ್ತಾ ಇದ್ದಾರೆ. ಸೊ ಅದರ ಪರಿಣಾಮ ಇಡೀ ಜಗತ್ತಿನಲ್ಲಿ ಆಗಿದೆ, ಪ್ರಸಿದ್ಧಿ ಪಡೆದಿದೆ. ಈ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿಯಲ್ಲಿ ಈ ಯೋಗದ ಸ್ಥಾನ ಏನಾಗಿದೆ ಸರ್? ಅದೇ ಹೇಳಿದ್ನಲ್ಲ ನಾನು. ಸೊ ಮೂಲತಃ ಆದಿಯೋಗಿ ಶಿವನಿಂದ ಪ್ರಾರಂಭ ಆಗಿದ್ದು, ಸಪ್ತರ್ಷಿಗಳ ಅದನ್ನು ಪ್ರಚಾರ ಮಾಡಿದರು. ಸೊ ಆಮೇಲೆ ಬೇರೆ ಬೇರೆ ಪೀರಿಯಡ್ಗಳಲ್ಲಿ ಅದು ಬೇರೆ ಬೇರೆ ರೂಪವನ್ನು ಪಡ್ಕೊಳ್ತು ಅಂತ. ಸೊ ಹಾಗಾದ್ರೆ ಈ ಒಂದು ಯೋಗವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಯಾವ್ಯಾವ ರೀತಿಯ ಆರೋಗ್ಯ ಲಾಭಗಳು ಆಗ್ತವೆ ಅಂತ ಹೇಳ್ತಾರೆ ಸರ್? ಸೊ ಯೋಗದ ಸುಮ್ಮನೆ ನಾವು ಕೆಲಸ ಹೇಳ್ತೀವಿ. ಸೊ ಆರೋಗ್ಯ ಅಂದರೆ ದೇಹ, ಮನಸ್ಸು ಮತ್ತು ಆತ್ಮ, ಇಂದ್ರಿಯಗಳ ಪ್ರಸನ್ನತೆ ಅಂತ ಹೇಳೋದು ನಾವು. ಎಷ್ಟೋ ಸಲ ನಮಗೆ ಸಮಸ್ಯೆಗಳು ಬರೋದು ನಮ್ಮ ಆರೋಗ್ಯ ಕೆಟ್ಟುಬಿಡ್ತು, ಕೆಡುತ್ತೆ. ಯಾತಕ್ಕೆ ಕೆಡುತ್ತೆ? ನಮ್ಮ ಜೀವನ ಶೈಲಿಯ ಕಾರಣಕ್ಕೆ ಹೇಳೋದು ನಾವು. ಸೊ ಲೈಫ್ ಸ್ಟೈಲ್. ಸೊ ಮೆಜಾರಿಟಿ ಆಫ್ ದಿ ಡಿಸೀಸಸ್ ಬಿಕಾಸ್ ಆಫ್ ಲೈಫ್ ಸ್ಟೈಲ್. ನಮ್ಮ ದೇಹ, ಮನಸ್ಸು, ಆತ್ಮ, ಇಂದ್ರಿಯಗಳ ಪ್ರಸನ್ನತೆ ಇದ್ದಾಗ ಆರೋಗ್ಯ ಸರಿ ಇರುತ್ತೆ. ದೇಹದಲ್ಲಿ ಪ್ರಸನ್ನತೆ ಇರ್ಬೋದು, ಮನಸ್ಸಿನಲ್ಲಿ ಪ್ರಸನ್ನತೆ ಇರಬೇಕು, ಇಂದ್ರಿಯಗಳಲ್ಲಿ ಪ್ರಸನ್ನತೆ ಇರಬೇಕು. ಅದ್ರ ಜೊತೆಗೆ ಸಾಮಾಜಿಕ ಸನ್ನಡತೆ ಅಂತ ಹೇಳೋದು, ಸೋಷಿಯಲ್ ವೆಲ್ ಬೀಯಿಂಗ್. ಸಮಾಜದಲ್ಲಿ ಸಹಿತ ನಾವು ಯಾವ ರೀತಿ ನಡ್ಕೋತೀವಿ ಅದು ಸಹಿತ ಆರೋಗ್ಯದ ಒಂದು ಭಾಗ. ಇದು ಎಲ್ಲದು ಯಾವಾಗೆಲ್ಲ ವ್ಯತ್ಯಾಸ ಆಗುತ್ತೆ. ನಮ್ದು ದೇಹ, ಮನಸ್ಸು, ಆತ್ಮ, ಇಂದ್ರಿಯಗಳ ವ್ಯತ್ಯಾಸ ಯಾವಾಗ ಆಗುತ್ತೆ ನಮ್ದು ಆರೋಗ್ಯ ಕೆಡುತ್ತೆ ಅಂತ ಹೇಳ್ತೀವಿ. ದೇಹದಲ್ಲಿ ಆಕುಂಚನ ಆದರೆ, ಮನಸ್ಸಿನಲ್ಲಿ ಆಕುಂಚನ ಆದರೆ, ಇಂದ್ರಿಯಗಳಲ್ಲಿ ಆಕುಂಚನ ಆದರೆ ಅವಾಗ ನಮ್ಮ ಆರೋಗ್ಯ ಕೆಡುತ್ತೆ.